Hello future engineers, welcome to the new video. ಈ ವಿಡಿಯೋದಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಸೀಟ್ಸ್ ಎಲ್ಲಿಂದ ಬರುತ್ತೆ ಅನ್ನೋದು ನೋಡೋಣ. ಯಾಕೆಂದ್ರೆ ತುಂಬಾ ಸ್ಟೂಡೆಂಟ್ಸ್ಗೆ ಡೌಟ್ ಇದೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಸೀಟ್ಸ್ ಎಲ್ಲಿಂದ ಬರುತ್ತೆ, ಸೀಟ್ಸ್ ಇರೋದಿಲ್ಲ, ಈಗಲೇ ಅಡ್ಮಿಷನ್ ಆಗ್ಬಿಡೋಣ ಚಾಯ್ಸ್ ಒನ್ ತಗೊಂಡು ಅಂತ ಯೋಚನೆ ಮಾಡ್ತಿರ್ತೀರಾ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ, ಸೀಟ್ಸ್ ಎಲ್ಲೆಲ್ಲಿಂದ ಬರುತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ. ಸೊ ಸೀಟ್ಸು ಹೊರಗಡೆಯಿಂದ ತುಂಬಾ ಬಂದಾಗ ನಿಮಗೆ ಕಟ್ ಆಫ್ ಖಂಡಿತ ಡ್ರಾಪ್ ಆಗೇ ಆಗುತ್ತೆ. ಈಗ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆದ ಮೇಲೆ, ಆಫ್ಟರ್ ಕಂಪ್ಲೀಷನ್ ಆಫ್ ದ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ, ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್. ಒನ್ಸ್ ಅಗೇನ್ ಯಾವ ಕಾಲೇಜಲ್ಲಿ ಯಾವ್ಯಾವ ಬ್ರಾಂಚ್ಗೆ ಎಷ್ಟೆಷ್ಟು ಸೀಟ್ಸು ವೇಕೆಂಟ್ ಇದೆ, ಕ್ಲಿಯರ್ ವೇಕೆನ್ಸೀಸ್ ಎಷ್ಟಿದೆ ಅನ್ನೋದು ತೋರಿಸುತ್ತದು. ಆಗ ನಿಮಗೆ ಟೋಟಲ್ ನಂಬರ್ ಆಫ್ ಸೀಟ್ಸ್ ಎಷ್ಟು, ಅದರಲ್ಲಿ SNQ ಎಷ್ಟು, ಬೇರೆ ಕ್ಯಾಟಗರಿಯಲ್ಲಿ ಎಷ್ಟು, ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಇದೆ ಅನ್ನೋದು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಯು ನೀಡ್ ಟು ವೇಟ್ ಫಾರ್ ದ ಕಂಪ್ಲೀಷನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್. ಈಗಲೇ ತುಂಬ ಜನ ಹರಿಯಲ್ಲಿದ್ದಾರೆ, ಸರ್ ನಾನು ಚಾಯ್ಸ್ 2 ಕೊಟ್ಟಿದ್ದೀನಿ, ಚಾಯ್ಸ್ 3 ಕೊಟ್ಟಿದ್ದೀನಿ, ಅರ್ಜೆಂಟಾಗಿ ನಾನು ಯಾವುದೋ ಕಾಲೇಜ್ ಡಿಲೀಟ್ ಮಾಡಬೇಕು, ಯಾವುದೋ ಕಾಲೇಜ್ ಆ್ಯಡ್ ಮಾಡಬೇಕು, ಎಲ್ಲಿ ಯಾವಾಗ ಮಾಡಬೇಕು ಅಂತ. ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗೋವರೆಗೂ ನೀವು ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಯಾವ್ಯಾವ ಸೀಟ್ಸ್ ಇರುತ್ತೆ ಅಂತ ಡೈರೆಕ್ಟಾಗಿ ಹೊರಟೋಗ್ಬಿಡೋಣ. ಯಾವ ಸೀಟ್ಸು ಅವೈಲೇಬಲ್ ಇರುತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಅಂತ. ಅನ್ಫಿಲ್ಡ್ ಸೀಟ್ಸ್ ಆಫ್ ಸೆಕೆಂಡ್ ರೌಂಡ್. ಸೆಕೆಂಡ್ ರೌಂಡಲ್ಲಿ ಯಾವ್ಯಾವ ಸೀಟ್ಸ್ ಫಿಲ್ ಆಗಿಲ್ವೋ ಸೊ ಆ ಸೀಟ್ಸ್ ಎಲ್ಲ ಇರುತ್ತೆ. ಚಾಯ್ಸ್ 3 ಸೀಟ್ಸ್ ಆಫ್ ಸೆಕೆಂಡ್ ರೌಂಡ್. ಈಗ ಸೆಕೆಂಡ್ ರೌಂಡಲ್ಲಿ ಒಂದಷ್ಟು ಜನ ಸ್ಟೂಡೆಂಟ್ಸು ಚಾಯ್ಸ್ 3 ಕೊಟ್ಟಿದ್ದಾರೆ, ಅಂದರೆ ಸೀಟ್ಸ್ ಸರೆಂಡರ್ ಥರನೇ, ಅದು ವಾಪಸ್ ಕೊಟ್ಟಿದ್ದಾರೆ, ನನಗೆ ಈ ಸೀಟ್ ಇಷ್ಟ ಇಲ್ಲ ಅಂತ. ಸೊ ಆ ಸೀಟ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ. ನೆಕ್ಸ್ಟ್ ಚಾಯ್ಸ್ 4 ಸೀಟ್ಸ್ ಆಫ್ ದ ಸೆಕೆಂಡ್ ರೌಂಡ್. ಒಂದಷ್ಟು ಜನ ಕ್ವಿಟ್ ಮಾಡಿರ್ತಾರೆ KEA ಕೌನ್ಸಿಲಿಂಗ್. ಚಾಯ್ಸ್ 4 ನಾನು ಕಾಮೆಡ್ಕೇಲಿ ಅಡ್ಮಿಟ್ ಆಗಿದ್ದೀನಿ, ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಟ್ ಆಗಿದ್ದೀನಿ, ಇಲ್ಲ ಅಂದ್ರೆ ಲಾಂಗ್ ಟರ್ಮ್ ಹೋಗ್ತಾ ಇದ್ದೀನಿ, ಇನ್ನು ಏನೇನೋ ರೀಸನ್ಸ್ ಇಂದ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಿರ್ತಾರೆ. ಸೊ ಈ ಎಲ್ಲ ಸೀಟ್ಸು ಇರುತ್ತೆ. ಇದರ ಜೊತೆಗೆ ಚಾಯ್ಸ್ 1 ಕೊಟ್ಟು ಸೆಕೆಂಡ್ ರೌಂಡ್ ಅಲ್ಲಿ ಬಟ್ ಫೇಲ್ ಟು ಮೇಕ್ ದ ಪೇಮೆಂಟ್ ಆರ್ ನಾಟ್ ಜಾಯಿನ್ ದ ಕಾಲೇಜ್. ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿತ್ತು, ಚಾಯ್ಸ್ 1 ಕೊಟ್ಟಿದ್ರಿ ಬಟ್ ಫೀಸ್ ಕಟ್ಟಿಲ್ಲ, ಇಲ್ಲ ಫೀಸ್ ಕಟ್ಟಿದ್ರು ಕಾಲೇಜ್ ಜಾಯಿನ್ ಆಗಿಲ್ಲ ಅಂದ್ರೆ ಆ ಸೀಟು ಸಹ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಬರುತ್ತೆ. ಎಕ್ಸರ್ಸೈಸ್ ಚಾಯ್ಸ್ 2 ಇನ್ ದ ಸೆಕೆಂಡ್ ರೌಂಡ್ ಬಟ್ ಫೇಲ್ ಟು ಮೇಕ್ ದ ಪೇಮೆಂಟ್. ಚಾಯ್ಸ್ 2 ಕೊಟ್ರಿ ಬಟ್ ಫೀಸ್ ಕಟ್ಟೋದು ಮರ್ತೋದ್ರಿ, ಇಲ್ಲ ನೆಗ್ಲೆಕ್ಟ್ ಮಾಡಿದ್ರಿ ಅನ್ಕೊಳ್ಳಿ, ಆ ಸೀಟು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗುತ್ತೆ. ಕ್ಯಾನ್ಸಲ್ಡ್ ಆರ್ ಸರೆಂಡರ್ಡ್ ಸೀಟ್ಸ್. ಒಂದಷ್ಟು ಜನ ಫಸ್ಟ್ ರೌಂಡ್ ಅಲ್ಲೇ ಸೀಟ್ ಅಲಾಟ್ ಆಗಿತ್ತು, ಚಾಯ್ಸ್ 1 ಕೊಟ್ಟು ಹೋಗಿ ಅಡ್ಮಿಟ್ ಆಗಿದ್ರು, ಬಟ್ ಈಗ ಅವ್ರಿಗೆ ಸೀಟ್ ಸರೆಂಡರ್ ಮಾಡೋದಕ್ಕೆ ಅವಕಾಶ ಇದೆ. ಬಿಫೋರ್ ದ ಲಾಸ್ಟ್ ಡೇಟ್ ಆಫ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಪ್ಷನ್ ಎಂಟ್ರಿ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಟೈಮ್ ಕೊಡ್ತಾರೆ, ಆ ಲಾಸ್ಟ್ ಡೇಟ್ಗಿಂತ ಒಳಗಡೆ ಕ್ಯಾನ್ಸಲ್ ಮಾಡ್ಕೋಬಹುದು ಸೀಟ್ಸ್ ಅವರು. ಈವನ್ ಫಸ್ಟ್ ರೌಂಡ್ ಅವರು ಪ್ಲಸ್ ಸೆಕೆಂಡ್ ರೌಂಡ್ ಅವರು ಸಹ ಸೀಟು ಕ್ಯಾನ್ಸಲ್ ಆರ್ ಸರೆಂಡರ್ ಮಾಡ್ಕೋಬಹುದು. ಸೊ ಆ ಸೀಟ್ಸ್ ಎಲ್ಲ ಮತ್ತೆ ಪೂಲ್ಗೆ ಬರುತ್ತೆ. ನೆಕ್ಸ್ಟ್, ಕ್ಯಾಂಡಿಡೇಟ್ಸ್ ಅಲಾಟೆಡ್ ಸೀಟ್ಸ್ ಇನ್ ದ ಸೆಕೆಂಡ್ ರೌಂಡ್ ಬಟ್ ಫೇಲ್ ಟು ಎಕ್ಸರ್ಸೈಸ್ ದೇರ್ ಚಾಯ್ಸ್ ವಿತ್ ಇನ್ ದ ಲಾಸ್ಟ್ ಡೇಟ್. ಸೀಟ್ ಅಲಾಟ್ ಆಗಿತ್ತು, ಸ್ಟೂಡೆಂಟ್ಸು ಲಾಂಗ್ ಟರ್ಮ್ ಹೊಟ್ಟೋಗಿದ್ರು, ಇಲ್ಲ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಟ್ ಆಗಿದ್ರು, ಚಾಯ್ಸ್ ಎಂಟ್ರಿ ಮಾಡೋದು ಮರ್ತೋದ್ರು. ಸೀಟ್ ಸಿಕ್ಕಿತ್ತು ಬಟ್ ಇವರು KEA ವೆಬ್ಸೈಟ್ಗೆ ಬರಲಿಲ್ಲ, ನೋಡಲಿಲ್ಲ, ಚಾಯ್ಸ್ ಎಂಟ್ರಿನೂ ಮಾಡಿಲ್ಲ. ಎಕ್ಸ್ಕ್ಯೂಸ್ ಮೀ. ಸೊ ಆ ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅಂದ್ರೆ ಆ ಸೀಟ್ಸು ಸಹ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಬರುತ್ತೆ. ನ್ಯೂಲಿ ಆಡೆಡ್ ಸೀಟ್ FNE, ಯಾವ್ದಾದ್ರು ಇನ್ಕ್ರೀಸ್ ಇನ್ ಇಂಟೇಕ್ ಏನಾದರೂ ಬಂದರೆ, ಯಾವುದಾದ್ರೂ ಕಾಲೇಜಲ್ಲಿ ಹೊಸ ಬ್ರಾಂಚು, ಹೊಸ ಕೋರ್ಸು, ಇಂಟೇಕ್ ಜಾಸ್ತಿ ಆದರೆ ಆ ಸೀಟ್ಸ್ ಎಲ್ಲ ಬರುತ್ತೆ. ಜೊತೆಗೆ ಒಂದಷ್ಟು ಕಾಲೇಜ್ಗಳಲ್ಲಿ ಕಾಮೆಡ್ಕೆ ಸೀಟ್ಸು ಫಿಲ್ ಆಗಿಲ್ಲ. ತುಂಬಾ ಕಾಲೇಜ್ಗಳಲ್ಲಿ ಓನ್ಲಿ ಟಾಪ್ 10 ಕಾಲೇಜಸ್ ಅಲ್ಲಿ ಮಾತ್ರ ಕಾಮೆಡ್ಕೆ ಸೀಟ್ಸ್ ಫಿಲ್ ಆಗಿರೋದು, ಉಳಿದ ಕಡೆ ಆಗಿಲ್ಲ. ಒಂದಷ್ಟು ಕಾಲೇಜುಗಳು ಸೆಕೆಂಡ್ ರೌಂಡ್ಗೆ ಸರೆಂಡರ್ ಮಾಡಿದ್ರು ಸೀಟ್ಸ್ ಎಲ್ಲ. ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ತುಂಬಾ ಕಾಲೇಜಸ್ ತುಂಬಾ ಸೀಟ್ಸು ಇನ್ಕ್ಲೂಡಿಂಗ್ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಸಹ ಸಬ್ಮಿಟ್ ಮಾಡೋ ಸಾಧ್ಯತೆ ಇದೆ. ಸೊ ಆ ಸೀಟ್ಸು ಬರುತ್ತೆ. ದೆನ್ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್. ಮಧ್ಯದಲ್ಲಿ ಯಾರೋ ಒಬ್ಬರಿಗೆ ಒಂದು ಸೀಟ್ ಅಲಾಟ್ ಆಗುತ್ತೆ, ಅಪ್ಗ್ರೇಡ್ ಆಗ್ತಾರೆ, ಆ ಸೀಟ್ ಉಳಿಯುತ್ತಲ್ವಾ, ದಟ್ ಸೀಟ್ ಈಸ್ ಕಾಲ್ಡ್ ಆಸ್ ಎ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್. ಚಾಯ್ಸ್ 2 ಕೊಟ್ಟಿದ್ದೀರಾ, ನೀವು ಅಪ್ಗ್ರೇಡ್ ಆಗ್ತೀರಾ, ನಿಮಗೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಸೀಟು ಈಗ ವೇಕೆಂಟ್ ಆಯಿತು, ಅದು ಬೇರೆಯವ್ರಿಗೆ ಹೋಗುತ್ತಲ್ಲ, ಆ ವೇಕೆನ್ಸಿನ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್. ಯಾವ ಕಾಲೇಜಲ್ಲಿ ಯಾವಾಗ ಬೇಕಾದ್ರೂ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸಿ ಕ್ರಿಯೇಟ್ ಆಗ್ಬೋದು, ಹಾಗಾಗಿ ನಿಮಗೆ ಅಪ್ಗ್ರೇಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಇಲ್ಲದೇ ಇರೋ ಸೀಟು ಸಹ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು, ಯಾಕೆಂದ್ರೆ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಕ್ರಿಯೇಟ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ದೀಸ್ ಆರ್ ದ ರೀಸನ್ಸ್ ಬಿಕಾಸ್ ಆಫ್ ದೀಸ್ ಥಿಂಗ್ಸ್ ಯು ವಿಲ್ ಗೆಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸೀಟ್ಸ್. ತುಂಬಾ ಸೀಟ್ಸು ಬರುತ್ತೆ. ಲಾಸ್ಟ್ ಇಯರ್ ಅಪ್ರಾಕ್ಸಿಮೇಟ್ಲಿ 15,000 ಸೀಟ್ಸ್ ಇತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ. ಈ ವರ್ಷ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬರುವ ಸಾಧ್ಯತೆ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಟೈಪ್ಸ್ ಆಫ್ ಕ್ಯಾಂಡಿಡೇಟ್ಸ್ ಅಲೌಡ್ ಫಾರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆರ್ ಕ್ಯಾಶುಯಲ್ ವೇಕೆನ್ಸಿ ರೌಂಡ್. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಯಾರಿಗೆ ಎಲಿಜಿಬಿಲಿಟಿ ಇದೆ? ಚಾಯ್ಸ್ 2 ಕ್ಯಾಂಡಿಡೇಟ್ಸ್ ಆಫ್ ಸೆಕೆಂಡ್ ರೌಂಡ್ ಹೂ ಹ್ಯಾವ್ ಮೇಡ್ ದ ಪೇಮೆಂಟ್. ಈಗ ಸೆಕೆಂಡ್ ರೌಂಡ್ ಅಲ್ಲಿ ಚಾಯ್ಸ್ 2 ಕೊಟ್ಟು ಫೀಸ್ ಪೇ ಮಾಡಿದ್ರೆ ಯು ಆರ್ ಎಲಿಜಿಬಲ್ ಫಾರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಚಾಯ್ಸ್ 3 ಕ್ಯಾಂಡಿಡೇಟ್ಸ್ ಆಫ್ ಸೆಕೆಂಡ್ ರೌಂಡ್. ಸೆಕೆಂಡ್ ರೌಂಡ್ ಅಲ್ಲಿ ಚಾಯ್ಸ್ 3 ಕೊಟ್ಟಿದ್ರಿ, ಸೊ ಯು ಆರ್ ಆಲ್ಸೋ ಎಲಿಜಿಬಲ್.
ನಾಟ್ ಅಲಾಟೆಡ್ ಎನಿ ಸೀಟ್ ಐದರ್ ಇನ್ ಫಸ್ಟ್ ರೌಂಡ್ ಆರ್ ಇನ್ ಸೆಕೆಂಡ್ ರೌಂಡ್. ನಿಮಗೆ ಫಸ್ಟ್ ರೌಂಡಲ್ಲೂ ಸೀಟ್ ಅಲಾಟ್ ಆಗಿಲ್ಲ, ಸೆಕೆಂಡ್ ರೌಂಡಲ್ಲೂ ಸೀಟ್ ಅಲಾಟ್ ಆಗಿಲ್ಲ. ನಾವು ಯು ಆರ್ ಎಲಿಜಿಬಲ್ ಫಾರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. The following types of candidates are not eligible to participate in the second extended round. ಇಷ್ಟೊತ್ತು ಎಲಿಜಿಬಲ್ ನೋಡಿದ್ರಿ, ಹೂ ಆರ್ ಎಲಿಜಿಬಲ್ ಅಂತ. ನಾವು ಲೆಟ್ ಅಸ್ ಸಿ ಹೂ ಆರ್ ನಾಟ್ ಎಲಿಜಿಬಲ್ ಫಾರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಫ್ ಇಂಜಿನಿಯರಿಂಗ್ ಕೌನ್ಸಿಲಿಂಗ್. Candidates who have failed to exercise any choice even after allotment of seats in the first round or the second round. ಫಸ್ಟ್ ರೌಂಡ್ ಅಲ್ಲಾಗಲಿ ಸೆಕೆಂಡ್ ರೌಂಡ್ ಅಲ್ಲಾಗಲಿ ನಿಮಗೆ ಸೀಟ್ ಅಲಾಟ್ ಆಗಿತ್ತು, ಬಟ್ ನೀವು ಚಾಯ್ಸ್ ಎಂಟ್ರಿ ಆಪ್ಷನ್ ಮಾಡಲೇ ಇಲ್ಲ. ಚಾಯ್ಸ್ 1, 2, 3, 4 ಅಂತ ಯಾವುದು ಎಕ್ಸಿಕ್ಯೂಟ್ ಮಾಡಿಲ್ಲ ಅಂದರೆ ಯು ಆರ್ ನಾಟ್ ಎಲಿಜಿಬಲ್ ಟು ಟೇಕ್ ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. Candidates who have exercised choice 2 in the second round but failed to make the payment for the seat confirmed by them. ಚಾಯ್ಸ್ 2 ಕೊಟ್ಟಿದ್ರಿ, ಬಟ್ ಫೀಸ್ ಕಟ್ಟಲಿಲ್ಲ ನೀವು, ಸೊ ಆ ಸೀಟು ಸಹ, ಸೊ ನೀವು ಈಗ ನಾಟ್ ಎಲಿಜಿಬಲ್ ಫಾರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. Candidates who have exercised choice 1 after the seat allotment either in the first round or in the second round but failed to collect the admission order. ಚಾಯ್ಸ್ 1 ಕೊಟ್ಟಿದ್ರಿ, ಅಡ್ಮಿಷನ್ ಆರ್ಡರ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ, ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗಲಿಲ್ಲ ಅಂದರೆ ಯು ಆರ್ ನಾಟ್ ಎಲಿಜಿಬಲ್. ನಾಟ್ ಎಂಟರ್ಡ್ ಎನಿ ಆಪ್ಷನ್ಸ್ ಐದರ್ ಇನ್ ದ ಫಸ್ಟ್ ರೌಂಡ್ ಆರ್ ಸೆಕೆಂಡ್ ರೌಂಡ್. ಫಸ್ಟ್ ರೌಂಡಲ್ಲೂ ಯಾವುದೋ ಆಪ್ಷನ್ ಎಂಟ್ರಿ ಮಾಡಿಲ್ಲ, ಸೆಕೆಂಡ್ ರೌಂಡಲ್ಲೂ ಯಾವುದೋ ಆಪ್ಷನ್ ಎಂಟ್ರಿ ಮಾಡಿಲ್ಲ ನೀವು ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ನಿಮಗೆ ಎಲಿಜಿಬಿಲಿಟಿ ಇಲ್ಲ. ಸೊ ಈ ವಿಡಿಯೋದಲ್ಲಿ ನೀವು ಹೂ ಆರ್ ನಾಟ್ ಎಲಿಜಿಬಲ್, ಹೂ ಆರ್ ಎಲಿಜಿಬಲ್ ಆ್ಯಂಡ್ ಫ್ರಮ್ ವೇರ್ ಯು ವಿಲ್ ಗೆಟ್ ಸೀಟ್ಸ್ ಫಾರ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅನ್ನೋದು ನೋಡಿದ್ರಿ. ಹೋಪ್ ದಿಸ್ ಈಸ್ ಯೂಸ್ಫುಲ್ ಫಾರ್ ಯು. ದಿಸ್ ಡಾಕ್ಯುಮೆಂಟ್ ಈಸ್ ಅವೈಲಬಲ್ ಇನ್ ಪೇಜ್ ನಂಬರ್ 47 ಆಫ್ UGCET ಇನ್ಫಾರ್ಮೇಷನ್ ಬುಲೆಟಿನ್. ನಿಮ್ಗೇನಾದರೂ ಅರ್ಥ ಆಗಲಿಲ್ಲ ಅಂದರೆ, ಈ ಡಾಕ್ಯುಮೆಂಟ್ ಬೇಕು ಅಂದರೆ ದಯವಿಟ್ಟು ಈ ಪೇಜ್ ನಂಬರ್ಗೆ 47 ಪೇಜ್ ನಂಬರ್ಗೆ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಹೋಗಿ ಇನ್ನೂ ಒಂದ್ಸರಿ ನೋಡ್ಕೊಳ್ಳಿ. ದಿಸ್ ವಿಡಿಯೋ ವಿಲ್ ಬಿ ಮೋರ್ ಯೂಸ್ಫುಲ್ ಫಾರ್ ಚಾಯ್ಸ್ 2 and ಚಾಯ್ಸ್ 3 ಸ್ಟೂಡೆಂಟ್ಸ್. ಚಾಯ್ಸ್ 1 ಕೊಟ್ಟಿರೋ ಈಗ ಹೋಗಿ ಅಡ್ಮಿಟ್ ಆಗ್ತಾ ಇರ್ತೀರ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೌನ್ಸಿಲಿಂಗ್.